ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಎಲ್ಲವನ್ನೂ ಮಾತನಾಡಿದ್ದೇನೆ. ಕುರ್ಚಿ ಕದನದ ಬಗ್ಗೆ ಮತ್ತೊಮ್ಮೆ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಆ ವಿಚಾರದಲ್ಲಿ ನಾನು ಮಾತನಾಡಲ್ಲ, ಯಾರು ಆ ಪ್ರಶ್ನೆಯನ್ನು ಕೇಳಬೇಡಿ, ನಾನು ಮಾತನಾಡೋಕ್ಕೂ ಹೋಗಲ್ಲ ಅಂತ ಎಂಎಲ್ಸಿ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ನಿಂದಲೂ ನಾನು ಅದನ್ನೇ ಹೇಳ್ತಾ ಬಂದಿದ್ದೇನೆ, ಯಾರ ಹೇಳಿಕೆಗಳಿಗೂ ನಾನು ಉತ್ತರ ಕೊಡೋದಿಲ್ಲ ಎಂದಿದ್ದಾರೆ ಯತೀಂದ್ರ. ಯಾವ ವಿಚಾರ? ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. 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 ಸಿಎಂ ಕುರ್ಚಿ ಮಾತಿನಿಂದ ಅಂತರವನ್ನ ಕಾಯ್ದುಕೊಂಡ ಯತೀಂದ್ರ ಅನೇಕ ಬಾರಿ ಸಿಎಂ ಬದಲಾವಣೆ ಇಲ್ಲ, 5 ವರ್ಷ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಯತೀಂದ್ರ ಅವರು ಮಾತನಾಡಿದ್ರು. ಆದರೆ ಇನ್ನು ಮುಂದೆ ನಾನು ಆ ವಿಚಾರದ ಬಗ್ಗೆ ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ಯತೀಂದ್ರ ಅವರಿಗೆ ಹಾಗಿದ್ರೆ ಮಾತನಾಡಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ತಾಕೀತು ಮಾಡಿದ್ರ. ಮಗನಿಗೆ ಮಾತಿನ ಮೂಗುದಾರವನ್ನ ಹಾಕಿದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಪವರ್ ಶೇರಿಂಗ್ ವಿಚಾರಕ್ಕೆ ಏನೋ ಹೇಳಲ್ಲ ಅಂತ ಯತೀಂದ್ರ ಮುಂದೆ ಸಾಕ್ತಾರೆ. ಸಿಎಂ ಕುರ್ಚಿ ವಿಚಾರಕ್ಕೆ ನೇರವಾಗಿ ಉತ್ತರಿಸ್ತಾ ಇದ್ದ ಯತೀಂದ್ರ ಅವರು ಇದೀಗ ನಾನು ಅದರ ಬಗ್ಗೆ ಮಾತನಾಡೋದಿಲ್ಲ, ಯಾರೇನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರಿಸಲ್ಲ ಅಂತ ಹೇಳಿ ತೆರಳ್ತಾ ಇರೋದಿದೆಯಲ್ಲ, ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಬಿಸಿ ಮುಟ್ಟಿದ್ಯಾ ಯತೀಂದ್ರ ಅವರಿಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಯಾರೇನೇ ಕೇಳಿದ್ರು ಕೂಡ ಉತ್ತರಿಸಬಾರದು ಅಂತ ಹೇಳಿ ತಮ್ಮ ಪುತ್ರನಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಅನುಮಾನ ಕಾಡ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಕಳೆದ ಕೆಲ ದಿನಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ವಿ, ಪದೇ ಪದೇ ಸಿಎಂ ಕುರ್ಚಿ ಬದಲಾವಣೆ ವಿಚಾರವಾಗಿ ಯತೀಂದ್ರ ಅವರು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಆದ್ರೆ ಇವತ್ತು ಮಾತ್ರ ಕಡ್ಡಿ ತುಂಡಾದ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಇನ್ನು ಮುಂದೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಸಿದ್ದರಾಮಯ್ಯನವರ ಕಡೆಯಿಂದ ತಮ್ಮ ಪುತ್ರನಿಗೆ ಖಡಕ್ ಎಚ್ಚರಿಕೆ ಸಂದೇಶ ಏನಾದರೂ ಹೋಗಿದ್ಯಾ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬಾರ್ದು ಅಂತ? ಮಧುಶ್ರೀ, ಖಂಡಿತವಾಗಿಯೂ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ರೀತಿಯಾಗಿ ನಾಯಕತ್ವ ಬದಲಾವಣೆಯ ಚರ್ಚೆ ಕೊಂಚ ತಣ್ಣಗಾದರೂ ಸಹ ನಾಯಕರ ಹೇಳಿಕೆಗಳು ಸಹ ನಿಂತಿರಲಿಲ್ಲ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅವರ ಬೆಂಬಲಿಗರು ಬ್ಯಾಟನ್ನು ಬೀಸ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಅವರ ಬೆಂಬಲಿಗರು ಬ್ಯಾಟನ್ನು ಬೀಸ್ತಾ ಇದ್ರು. ಇದರ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಂತಹ ಮಾತು, 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಹೈಕಮಾಂಡ್ನಿಂದ ಸಿಗ್ನಲ್ ಸಿಕ್ಕಿದೆ, ಮತ್ತೆ ನಾಯಕತ್ವ ಬದಲಾವಣೆಗೆ ಸಾಕಷ್ಟು ಕಸರತ್ತನ್ನು ಸಾಕಷ್ಟು ಜನರು ನಡೆಸಿದ್ರು, ಆದರೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಅಂತ ಕೆಲ ದಿನಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ಆದರೆ ಇವತ್ತು ಅವರ ಹೇಳಿಕೆ ಸಂಪೂರ್ಣವಾಗಿ ಅಂದ್ರೆ ಆ ಹೇಳಿಕೆಯಿಂದ ಅಂತರವನ್ನು ಕಾಯ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು, ರವಿ ಗಾಣಿಗರ ಹೇಳಿಕೆ ಕೊಟ್ಟಿದ್ರು, ಈಗ ನಾಯಕರುಗಳು ಸಾಕಷ್ಟು ಸಾಲು ಸಾಲು ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ಮಧ್ಯೆ ಇವತ್ತು ಮಾತನಾಡಿದಂತಹ ಯತೀಂದ್ರ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ, ಕುರ್ಚಿ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನಾನು ಕೊಡೋದಿಲ್ಲ ಅಂತೇಳಿ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ನವೆಂಬರ್ನಿಂದಲೂ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ, ಹೀಗಾಗಿ ಇನ್ನು ಮುಂದೆ ಈ ವಿಚಾರವಾಗಿ ನನ್ನ ಪ್ರಶ್ನೆಯನ್ನು ಕೇಳಬೇಡಿ, ನಾನು ಯಾವುದೇ ರೀತಿಯಂತ ಉತ್ತರವನ್ನು ಕೊಡೋದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಇದರ ಜೊತೆಗೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ನಾಯಕತ್ವ ಬದಲಾವಣೆ ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತರವನ್ನು ಕಾಯ್ಕೊಂಡ್ರ ಅಂತ. ಯಾಕಂದ್ರೆ ಎಲ್ಲವೂ ತಣ್ಣಗಾಗಿದ್ದಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತನಾಡಿದಂಥದ್ದು ಆ ಕಿಚ್ಚು ಮತ್ತಷ್ಟು ಹೆಚ್ಚಲಿಕ್ಕೆ ಕಾರಣವಾಗಿತ್ತು. ಅದಾದ ನಂತರ ಸಾಕಷ್ಟು ನಾಯಕರುಗಳು ಅವರಿಗೆ ನೋಟಿಸ್ ಅನ್ನು ಕೊಡಬೇಕು, ಮತ್ತೆ ಅವ್ರ ಹೈಕಮಾಂಡ್ ಇದ್ದಂತೆ ಅಂತೇಳಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಅನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ರು. ಬಹುತೇಕ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಯತೀಂದ್ರ ಅವರೇ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಟಾಂಗ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಇವೆಲ್ಲ ಬೆಳವಣಿಗೆಯಿಂದ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮಗನಿಗೆ ಯತೀಂದ್ರ ಸಿದ್ದರಾಮಯ್ಯಗೆ ಈ ಬಗ್ಗೆ ಮಾತನಾಡಬಾರದು ಅಂತೇಳಿ ಒಂದು ಮೂಗುದಾರವನ್ನು ಹಾಕಿದ್ರ ಅಥವಾ ತಾಕೀತನ್ನ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ಅಥವಾ ಹೈಕಮಾಂಡ್ ನಿಂದ ಯಾವ್ದಾದ್ರು ಸೂಚನೆ ರವಾನೆ ಆಗಿದೆಯಾ? ಯಾಕಂದ್ರೆ ಟೀಕೆಗಳು ಹೆಚ್ಚಾಗದಂತೆ ಎಲ್ಲರೂ ಸಹ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಹತ್ತ ಬೆರಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೂ ನಾನು ಬದ್ಧ ಅನ್ನೋ ಮಾತು ಹೇಳ್ತಾ ಇದ್ರು. ಈ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಾಗಲೇ ಸಿಗ್ನಲ್ ಸಿಕ್ಕಿದೆ, ಯಾವುದೇ ರೀತಿಯಾದಂತಹ ನಾಯಕತ್ವ ಬದಲಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಂಥವ್ರು ಇವತ್ತು ನಾನು ಆ ಬಗ್ಗೆ ಯಾವುದೇ ವಿಚಾರವನ್ನು ಹೇಳೋದಿಲ್ಲ, ಅಷ್ಟೇ ಅಲ್ಲ ಇನ್ನು ಮುಂದೆ ಈ ರೀತಿ ಪ್ರಶ್ನೆಗಳನ್ನೇ ಕೇಳಬೇಡಿ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್, ತಮ್ಮ ಮಾಹಿತಿಗಾಗಿ.